ಕಾಲೇಜು ವಿದ್ಯಾರ್ಥಿಯ ಮೇಲೆ ಉಪನ್ಯಾಸಕನಿಂದ ಹಲ್ಲೆಗೆ ಯತ್ನ. ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ನಡೆದ ಘಟನೆ. ಬಾಷುಮಿಯ ಸಾಹುಕಾರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಯ ಆರೋಪ. ವಿದ್ಯಾರ್ಥಿಯ ಮೇಲೆ ಉಪನ್ಯಾಸಕನ ಗೂಂಡಾಗಿರಿ. ಮಾಧ್ಯಮದವರ ಅಳಲು ತೋಡಿಕೊಂಡ ವಿದ್ಯಾರ್ಥಿ ಪ್ರಶಾಂತ್. ಕಾಲೇಜು ಉಪನ್ಯಾಸಕರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಬೇಕು. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಇರುವಂತಹ ಬಾಷುಮಿಯ ಸಾಹುಕಾರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕರೊಬ್ಬರು ವಿದ್ಯಾರ್ಥಿಯ ಕುತ್ತಿಗೆ ಹಿಡಿದು ಹೊಡೆಯಲು ಯತ್ನಿಸಿದ್ದಾರೆಂದು ವಿದ್ಯಾರ್ಥಿ ಪ್ರಶಾಂತ್ ಆರೋಪಿಸಿರುವುದು ಬೆಳಕಿಗೆ ಬಂದಿದೆ. ಕಾಲೇಜು ಉಪನ್ಯಾಸಕರು ಕಾಲೇಜು ವಿದ್ಯಾರ್ಥಿಗಳು ಚೇಷ್ಟೆ ಅಥವಾ ಏನಾದರೂ ತಪ್ಪು ಮಾಡಿದ್ರೆ ತಿದ್ದಬೇಕು. ಆದರೆ ಕಾಲೇಜು ಉಪನ್ಯಾಸಕರೇ ತಪ್ಪು ಮಾಡಿದ್ರೆ ಏನು ಮಾಡಬೇಕು ಅಂತ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರೇ ಇದಕ್ಕೆ ಉತ್ತರ ನೀಡಬೇಕಾಗಿದೆ. ಕಾಲೇಜು ವಿದ್ಯಾರ್ಥಿ ಪ್ರಶಾಂತ್ ಆರೋಪಿಸಿರೋ ಪ್ರಕಾರ ಪರೀಕ್ಷಾ ಶುಲ್ಕದ ಫೀಸ್ ನೀವು ನೋಟಿಸ್ ಬೋರ್ಡ್ನಲ್ಲಿ ಹಾಕಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ರಿಂದ ನನ್ನ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಉಪನ್ಯಾಸಕ ರಾಘವೇಂದ್ರ. ಹಾಗೆಯೇ ನಿಮ್ಮ ಮುಂದೆ ಈ ರೀತಿಯಾಗಿ ವಿದ್ಯಾರ್ಥಿಯ ಮೇಲೆ ಹಲ್ಲೆ ಮಾಡುತ್ತಾರಲ್ಲ ಸರ್ ಎಂದಾಗ ಕಾಲೇಜು ಪ್ರಾಂಶುಪಾಲ ಈರಣ್ಣ ಅವರು ನಿನಗೆ ಹೊಡೆಯಬೇಕು, ಸುಮ್ಮನೆ ಬಿಡಬಾರದು ಅಂತ ಬೆದರಿಕೆ ಹಾಕುತ್ತಿದ್ದಾರೆಂದು ವಿದ್ಯಾರ್ಥಿ ಪ್ರಶಾಂತ್ ಆರೋಪಿಸಿದ್ದಾರೆ. ನಾನು ಪ್ರಶ್ನೆ ಮಾಡಿದ್ದಕ್ಕಾಗಿ ನನಗೆ 2,000 ರೂಪಾಯಿ ದಂಡ ಕಟ್ಟಬೇಕು. ನಾನು ಬಡವನಿದ್ದೇನೆ, ನನಗೆ ಈ ರೀತಿಯಾಗಿ ಅನ್ಯಾಯ ಮಾಡಿದ್ರೆ ಹೇಗೆ ಅಂತ ಪ್ರಶಾಂತ್ ಆರೋಪಿಸಿದ್ದು ಅಲ್ಲದೆ ನನಗೆ ನ್ಯಾಯ ಬೇಕು ಅಂತ ಮಾಧ್ಯಮದ ಮುಂದೆ ಕೋರಿದ್ದಾರೆ. ಬಾಷುಮಿಯ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಿದ್ದೀನಿ, 5th ಸೆಮ್. ಏನಂತಂತಂದರೆ ಅಡ್ಮಿಷನ್ ಫೀಸ್ ಕಟ್ಟಬೇಕಾಗಿತ್ತು. ಬಂದಿದ್ವಿ ನಾವು, ಎಷ್ಟು 1ನೇ ತಾರೀಕು ಬಿಟ್ಟಿದ್ದಾರೆ ಅಡ್ಮಿಷನ್ ಕಟ್ಟಬೇಕು ಅಂತ ಯೂನಿವರ್ಸಿಟಿ ಅವರು. ಆದರೆ ನಮ್ಮ ಕಾಲೇಜವ್ರು ಏನು ಮಾಡಿದ್ದಾರೆ ಅಂತಂತಂದರೆ 5ನೇ ತಾರೀಕು ನೈಟ್ ಹಾಕಿದ್ದಾರೆ. 6ನೇ ತಾರೀಕು ಲಾಸ್ಟ್ ಡೇಟ್ ಅಂತಂತಂದು 5ನೇ ತಾರೀಕು ನೈಟ್ ನಮಗೆ ಬಂದಿದ್ದ ವಿಷಯ ನಾವು 6ನೇ ತಾರೀಕಿಗೆ ಬಂದಿಲ್ಲ. ಆದರೆ ನಮ್ಮ ಪ್ರಿನ್ಸಿಪಾಲ್ ಆದಂಥ ಈರಣ್ಣನವರು ನಿನ್ನೆವರೆಗೂ ಕಟ್ಸ್ಕೊಂತಿದ್ದಾರೆ ಎಕ್ಸಾಮ್ ಫೀಸು. ಅದಕ್ಕೆ ನಾವು ಇವತ್ತು ಬಂದಿದ್ವಿ ಕಟ್ಟಕ್ಕಂತ. ಬಂದು ಕೇಳಕ್ಕೆ ಹೋದಾಗ ರಾಘವೇಂದ್ರ ಸರ್ ಅನ್ನೋರು ಕುತ್ತಿಗೆ ಹಿಡಿದು ಹೊಡಿಯೋಕ್ಕೆ ಬರ್ತಾರೆ. ಮತ್ತು ಏನಾದರೂ ನೀನು ಅಗೌರವ ಕೊಟ್ಟು ಮಾತಾಡ್ತೀಯಾ, ಅಬ್ಜೆಕ್ಷನ್ ಮಾಡಿದರೆ ಈ ಥರ ಎಲ್ಲ ಮಾಡ್ತಾರೆ. ಇದನ್ನೆಲ್ಲ ಪ್ರಿನ್ಸಿಪಾಲ್ ಅವರು ಗಮನಿಸ್ತಾನೆ ಇದ್ದರು. ಸರ್ ನಿಮ್ಮ ಮುಂದೆ ಈ ಥರ ಆಗ್ತಾ ಇದೆಯಲ್ಲ ಸರ್ ಹೆಂಗೆ ಅಂತ ಕೇಳಿದರೆ, ಇಲ್ಲಪ್ಪ ನಿನ್ನ ಒದಿಬೇಕು, ನೀನು ಫೀಸ್ ಟೈಮ್ ಯಾವಾಗಿತ್ತು ಅಂತಂತಂದರು. ಅದಕ್ಕೆ ನಾವೇನಂತ ಕೇಳಿದ್ವಿ ಅಂತಂದರೆ, ಫೀಸ್ ಟೈಮ್ ಇತ್ತು ಓಕೆ, 1ನೇ ತಾರೀಕಿಂದ ಇದುವರೆಗಾಗಿ ನೋಟಿಸ್ ಬೋರ್ಡಲ್ಲಿ ಫೀಸ್ ಕಟ್ಟಬೇಕು ಅಂತಲೇ ಅನಿಸಿಲ್ಲ. ಮತ್ತು ನಾವು ಯಾವ ಥರ ಕಟ್ಟಬೇಕು ಅಂತಲೇ ಗೊತ್ತಾಗಿಲ್ಲ. ಅದಕ್ಕೆ ಕೇಳಕ್ಕೆ ಹೋದ್ವಿ. ಅವರು ಈ ಥರ ನನ್ನ ಮೇಲೆ ದೌರ್ಜನ್ಯ ಮಾಡಿದರು. ಶಿಕ್ಷಣಾಧಿಕಾರಿಗಳಿಗೆ ಈ ಮೂಲಕ ತಿಳಿಸೋದು ಏನಂತಂದರೆ, ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡಿಲ್ಲ ಅಂತಂದರೆ ವಿದ್ಯಾರ್ಥಿಗಳು ಸೇರಿಕೊಂಡು ಅವರು ಶಿಕ್ಷಣ ಸಚಿವರ ಇಲಾಖೆ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತಂದು. ಈಗ ಈ ರೀತಿಯಾಗಿ ನೋಟಿಸ್ ಬೋರ್ಡ್ ಹಚ್ಚಲಾರ್ದು ಈ ರೀತಿಯಾಗಿ ಫೀಸ್ ಇದು ಮಾಡ್ತಾರೆ ಅಂದಮೇಲೆ ವಿದ್ಯಾರ್ಥಿಗಳಿಗೆ ತಿಳಿಯೋದಾದ್ರೆ ಹೇಗೆ? ಹೌದು ಸರ್. ಯಾಕಂತಂತಂದರೆ 2,000 ಒಂದೇ ಬರೀ ಪೆನಾಲ್ಟಿ ಹಾಕಿದ್ದಾರೆ. ನಾವು ಬಡವರಾಗಿ ಒಂದೇ ಸಲ 2,000 ಕಟ್ಟಕ್ಕಾಗಲ್ಲ ಅಂತಲೇ ಕೇಳಿದ್ದು. ನಾವು ಕೇಳಕ್ಕೆ ಹೋದರೆ ಈ ಥರ ದಬ್ಬಾಳಿಕೆ ಮಾಡ್ತಾರೆ ಇವರು. 2,000 ಏನಕ್ಕೆ ಅದು ಪೆನಾಲ್ಟಿ? ಏನಕ್ಕೆ? ಅದು ಯೂನಿವರ್ಸಿಟಿ ಫೈನ್ ಅಂತೆ. ಅವಾಗ 1ನೇ ತಾರೀಕಿಂದ ಅವರು 12ನೇ ತಾರೀಕುವರೆಗೂ ಡೇಟ್ ಕೊಟ್ಟಿದ್ದಾರೆ. ಆದರೆ ಇವ್ರು ಏನು ಮಾಡಿದ್ದಾರೆ, ಅದನ್ನು ನಮಗೆ ಯಾವ ವಿಚಾರ ತೋರಿಸಿಲ್ಲ. ಅದನ್ನು ನಮಗೆ ತೋರಿಸಿದರೆ ನಾವು ಅದನ್ನು ಏನಂತ ಫಾಲೋ ಅಪ್ ಮಾಡ್ತಿದ್ವಿ. ಬಟ್ ಇವರು 5ನೇ ತಾರೀಕು ನೈಟ್ ಹಾಕಿದ್ದಾರೆ, 6ನೇ ತಾರೀಕು ಲಾಸ್ಟ್ ಡೇಟು. ಈಗ ನಾವು ದಂಡ 16 ಕಟ್ಟಬೇಕು. 2,000 ದಂಡ ಕಟ್ಟಿಲ್ಲ ಅಂತಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಭವಿಷ್ಯ ಹಾಳಾಗುತ್ತೆ ಅಣ್ಣ. 2,000 ಕಟ್ಟಿಲ್ಲ ಅಂತಂದರೆ ನಿಜವಾಗ್ಲೂ ಭವಿಷ್ಯ ಹಾಳಾಗುತ್ತೆ. ಇವರು ಅದನ್ನ ನಮ್ಮ ಶಿಕ್ಷಕರಾದಂಥವ್ರು ಇವ್ರು ಅರ್ಥ ಮಾಡ್ಕೋಬೇಕಿತ್ತು, ಅರ್ಥ ಮಾಡ್ಕೊಂಡಿಲ್ಲ. ಅವರಿಗೆ ಏನೋ ಗೌರವ ಅಂತಣ್ಣ, ಹಿಂಗೆ ಆ್ಯಕ್ಷನ್ ಮಾಡಿ ಮಾತಾಡೋದ್ರ ಮೂಲಕ ಅವರಿಗೆ ಅಗೌರವ ಬರುತ್ತಂತೆ. ಆ ಥರ ಮಾತಾಡಬಾರ್ದಂತೆ. ನಂದೇನಾದರೂ ತಪ್ಪಿದ್ದಲ್ಲಿ ಬೇಕಾದರೆ CCTV ಕ್ಯಾಮ್ರಾವನ್ನು ಪರಿಶೀಲಿಸ್ಬೋದು ಅಧಿಕಾರಿಗಳು ಬಂದು. ರೆಕಾರ್ಡ್ ಆಗಿರ್ಬೋದು. CC ಕ್ಯಾಮ್ರಾ ಆನ್ ಇತ್ತಂದರೆ ರೆಕಾರ್ಡ್ ಆಗಿರುತ್ತೆ. ಮತ್ತು ಅವರಲ್ಲ, ಅಲ್ಲಿರುವಂಥ ಪ್ರತಿಯೊಂದು ಅಧಿಕಾರಿಗಳೂ ಏನು ಮಾಡ್ತಾರೆ ಅಂತಂದರೆ ಹೊಡಿಯೋಕೆ ಬರ್ತಾರೆ. ಏನೋ ಅಧಿಕಾರ ದರ್ಪವನ್ನು ನಮ್ಮ ಮೇಲೆ ಚಲಾಯಿಸ್ತಿದ್ದಾರೆ. ಯಾಕೆ ವಿದ್ಯಾರ್ಥಿಗಳು ಅಬ್ಜೆಕ್ಷನ್ ಮಾಡಿದರೆ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀನಿ, ಇಲ್ಲ ಅಂತಂತಂದರೆ ಅಡ್ಮಿಷನ್ ಮಾಡ್ಕೊ ನೀನು ಹೆಂಗೆ ಮಾಡ್ತೀನಿ ಅಂತಂತಂದು ಈ ಮಾತಾಡಿದ್ದಾರೆ. ಹಾಗೆ ಮತ್ತು ಇದೀಗ ನಮ್ಮ ಹಾಸ್ಟೆಲ್ಗೆ ಫೋನ್ ಮಾಡಿ ಅವನು ಹಾಸ್ಟೆಲಲ್ಲಿ ತಗೋಬಾರ್ದು, 75% ಹಾಜರಾಯ್ತು, ಇಲ್ಲಿಂದ ಅವನು ಒಯ್ಲಿ ನಾನು ನೋಡ್ತೀನಿ, ಬೆದರಿಕೆ ಹಾಕ್ತಾರೆ.